ಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿ ಇಂದು ಮೇ 17ರಂದು ಇರುವ ಆ ಬರಹದ ಓದು. ಈ ಬರಹ 100% ಜನರಿಗೆ ಒಟ್ಟೂ ಇಷ್ಟವಾಗದ ಬರಹ. ಆದರೆ ಅತ್ಯಂತ ನಿಖರವಾದ ಖಂಡಿತವಾದ ವಿಷಯವನ್ನು ಒಳಗೊಂಡಿರುವ ಬರಹ. ನಾನು ಸಂಕಲ್ಪ ಮಾಡಿರೋದರಿಂದ ನಾನು ಇದನ್ನು ಓದಲೇಬೇಕು, ಓದ್ತೇನೆ, ದಯವಿಟ್ಟು ಕ್ಷಮಿಸಿ. ಏನಿದರ ಶಿರೋನಾಮೆ? ಥಿಂಕಿಂಗ್ ಆಫ್ ಡೆತ್. ಥಿಂಕಿಂಗ್ ಆಫ್ ಡೆತ್. A prominent Delhi banker was just about to sign an application for the large insurance policy when suddenly he hesitated. On second thoughts, he said, "I believe I did better give this matter some further consideration. Leave the data with me and come back in a week." "Very well," said the insurance agent, "but I wish you'd sign the memorandum for me." With that, the agent held out his business card, on the back of which he had written out, "I agree to be alive and well 1 week from today." "I can't sign such an agreement," the banker exclaimed when he read the words. "How do I know I will be alive?" Hardly were the words out of his mouth when his expression changed as the meaning of his own words struck him. He hesitated a moment. Then he quietly said, "Give me that application. I will sign it." No one of us knows how long he will live. Yet we often have to be reminded that we know not the day nor the hour when the eternity will begin for us. It is so easy to forget that our life hangs by a thread that sooner or later must be broken. While we still have life, we have an opportunity to leave the world a little better than we found it. ಕೆಳಗಿನ ಅಂಡರ್ ಬರಹ. "Be you then also ready, for at what hour you know not, the Son of Man will come." Luke 12:40. ಬಹಳ ಗಂಭೀರವಾದಂಥ ವಿಷಯ, ಬಹಳ ಗಂಭೀರವಾದಷ್ಟು. ಮರಣ ಕುರಿತು ಚಿಂತನೆ, ಮರಣ ಕುರಿತು ಆಲೋಚನೆ ಯಾರು ಮಾಡ್ತಾರ್ರಿ? ಯಾರಿಗೂ ಬೇಡ, ಯಾರಿಗೂ ಬೇಡ. ಇಲ್ಲೊಂದು ಉತ್ತಮ ಉದಾಹರಣೆಯನ್ನು ಮಾರುಸ್ ಅವರು ನಿರೂಪಿಸ್ತಾರೆ. ಒಬ್ಬ ದೊಡ್ಡ ಬ್ಯಾಂಕರ್, ಅವನಿಗೆ ಇನ್ಶೂರೆನ್ಸ್ ಇಳಿಸ್ಬೇಕಾಗ್ತದೆ. ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಬರ್ತಾನೆ, ಪೇಪರ್ ಎಲ್ಲ ತರ್ತಾನೆ, ದೊಡ್ಡ ಅಮೌಂಟಿಗೆ ಸಹಿ ಮಾಡಿರಿ ಅಂಥೇಳಿ ಎಲ್ಲ ಇಡ್ತಾನೆ. ಇವ ಬ್ಯಾಂಕರ್ ಇಷ್ಟು ದೊಡ್ಡ ಅಮೌಂಟು ಹಾಗೆ ಹೀಗೆ ಅಂತ ತಿಳ್ಕೊಂಡು ಸಹಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಆವಾಗ ನೋಡಿ ವಿಚಾರ ಮಾಡಿ ಹೇಳ್ತಾನೆ, ಇಲ್ಲ ಇವು ನಾನು ಈಗ ಬೇಡ, 1 ವಾರ ಬಿಟ್ಟು ಬರ್ರಿ ನೀವು.
ಅವ ಏಜೆಂಟ ಇನ್ಶೂರೆನ್ಸ್ ಭಾಳ ಬೆಕ್ಕಿರ್ತಾನೆ ರೀ. ಆಯ್ತು, ಒಳ್ಳೆಯದು, ವೆರಿ ಗುಡ್ ಸರ್. ಆದರೆ ನೋಡಿರಿ, ನಂದಿದು ವಿಸಿಟಿಂಗ್ ಕಾರ್ಡು. ನನ್ನ ವಿಸಿಟಿಂಗ್ ಕಾರ್ಡ್ ಹಿಂದೆ ಇದನ್ನು ಬರ್ದೇನೆ, ದಯವಿಟ್ಟು ಇದರ ಹಿಂದೆ ದಯವಿಟ್ಟು ಸೈನ್ ಮಾಡಿ ಕೊಡ್ತೀರಾ ಅಂತ ಕೇಳ್ತಾನೆ. ಏನದು ಅಂತ ಓದ್ತಾನೆ. ಆವಾಗ ಅದು ನೋಡವ ಗಾಬರಿ ಆಗ್ತಾನೆ. ಅದ್ರೊಳಗೆ ಏನು ಬರೆದಿರ್ತಾನವ ವಿಸಿಟಿಂಗ್ ಕಾರ್ಡ್ ಹಿಂದೆ ಅಂದರೆ, ನಾನು ಇವತ್ತಿನ ದಿನದಿಂದ ಇನ್ನೂ ಒಂದು ವಾರದ ತನಕ ಜೀವಂತವಾಗಿರ್ತೇನೆ, ಚೆನ್ನಾಗಿರ್ತೇನೆ ಅಂಥೇಳಿ ಬರೆದು ಸಹಿ ಮಾಡಿಕೊಟ್ಟಿರ್ತಾನೆ. ಹಾಂ, ಇದನ್ನು ಹೆಂಗೆ ಸಹಿ ಮಾಡಲು ಹುಚ್ಚ, ನಾ ಸಹಿ ಮಾಡೋದಿಲ್ಲ ಇದನ್ನು ಅಂತಾನೋ ವಿಸಿಟಿಂಗ್ ಕಾರ್ಡದ್ದು. ಆವಾಗ ಹಂಗೆ ಅನ್ಕೋತ ಅವಾಗ ಭಾಳಷ್ಟು ಒಂದು ಅರಿವಾಗಿ ಬಿಡ್ತದೆ. ಅಲ್ಲ ಇವನ ಅಂತಾನವ, ಹೆಂಗಪ್ಪ ಇದು, ನಾನು ಇನ್ನೂ ಒಂದು ವಾರ ಬದುಕಿರ್ತೇನೆ ಅಂತ ನಾ ಹೆಂಗೆ ಹೇಳಿ, ಸಾಧ್ಯನೇ ಇಲ್ಲ, ತಪ್ಪಾತದು, ಹಂಗೆ ಹೇಳಬಾರ್ದಾಗಿತ್ತು ಅನ್ನುವಂಥ ಒಂದು ಶಾಕ್ ಅವನತ್ತು ಉತ್ಪನ್ನಾಗೆ ಅವನು ಹೇಳ್ತಾನೆ, ತಾಳಪ್ಪ ಮಾರಾಯ, ಆ ಪೇಪರೆಲ್ಲ ನಾ ಇವತ್ತ ಸೈನ್ ಮಾಡ್ತೇನೆ, ಸೈನ್ ಮಾಡಿ ಕೊಟ್ಟು ಬಿಡ್ತೇನೆ ಅಂಥೇಳಿ ಆ ಇನ್ಶೂರೆನ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತಾನೆ. ನೋಡ್ರಿ, ಯಾರು ಎಷ್ಟು ಅವಧಿ ತಾವು ಜೀವಂತವಾಗಿರ್ತಾರೆಂಬುದು ಯಾರಿಗೂ ಗೊತ್ತಿರಲ್ಲ. ಎಷ್ಟು ಅವಧಿ ನಾವು ಬದುಕಿರ್ತೇವೆ ಎಂಬುದು ಯಾರಿಗೂ ಗೊತ್ತಿರಂಗಿಲ್ಲ. ಆದಾಗಲೂ ಸಹಿತ ನಮಗೆ ನೆನಪು ಮಾಡಿಕೊಡಬೇಕಾಗ್ತದೆ. ಏನು ಅಂತಂದ್ರೆ, ಒಂದು ದಿನ ಬರ್ತದೆ, ಆ ದಿನ, ಆ ತಾಸು, ಆ ಕ್ಷಣ ನೀವು ಆ ಚಿರಕಾಲಕ್ಕೆ ಹೋಗಬೇಕಾಗ್ತದೆ, ನಿದ್ರಿಸಬೇಕಾಗುತ್ತದೆ ಅಂತ ಆ ದಿನ ಬಂದೇ ಬರ್ತದೆ. ನಮ್ಮ ಜೀವನ ಒಂದು ಸಣ್ಣ ದಾರದ ಎಳೆಯನ್ನ ಮೇಲೆ ಅವಲಂಬಿಸೋದು. ಯಾವಾಗ ಆ ಎಳೆ ಇವತ್ತೋ ನಾಳೆಯೋ ಈಗಲೋ ಮುಂದೋ ಕತ್ತರಿಸಿ ಹೋಗ್ತದೆ, ಅದು ಎಷ್ಟೋ ಮಂದಿ ಮರ್ತು ಬಿಟ್ಟಿರ್ತಾರೆ. ಎಷ್ಟೋ ಜನ ಅದು ಮರ್ತು ಬಿಟ್ಟಿರ್ತಾರೆ. ಅದು ಖಂಡಿತವಾಗಿ ಹರಿಯುವಂಥ ದಾರ, ಆ ಜೀವ ದಾರ ಯಾವಾಗ ಖಂಡಿತವಾಗಿ ಹರಿದು ಹೋಗುವಂತಹ ದಾರ. ಆದ ಕಾರಣ ಇಲ್ಲೊಂದು ಅದ್ಭುತವಾದ ಅವಕಾಶ ಅದ. ಯಾವ ಅವಕಾಶ? ನೀವು ಈಗ ಬದುಕಿರುವಾಗಲೇ ನೀವು ಏನನ್ನು ನೋಡಿರುವಿರೋ, ಏನನ್ನು ಹುಟ್ಟಿದಾಗಿನಿಂದ ಏನನ್ನು ನೋಡಿದಿರೋ, ಏನನ್ನು ಮಾಡಿರೋ, ಅದಕ್ಕಿಂತ ಉತ್ತಮವಾದ ಸ್ವಲ್ಪ ಆದರೂ ಜಗತ್ತನ್ನು ತಮ್ಮ ಸಂಬಂಧಗಳಲ್ಲಿ, ಈ ಸಮಾಜದಲ್ಲಿ, ತಮ್ಮ ಸಂಬಂಧಗಳಲ್ಲಿ, ತಮ್ಮ ಜಗತ್ತಿನಲ್ಲಿ ಉತ್ತಮವಾದನ್ನು ಇರಿಸಿ ಹೋಗಲಿಕ್ಕೆ ಸಾಧ್ಯವೇ? ಹಾಗೆ ಮಾಡಬೇಕು. ನಾವು ಜೀವಂತವಿರುವಾಗಲೇ ಈ ಅವಕಾಶವನ್ನು ಬಳಸಿಕೊಳ್ಳಬೇಕು. ಉತ್ತಮವಾದ ಜೀವನವನ್ನು, ಉತ್ತಮವಾದ ಸಂಗತಿಗಳನ್ನು, ಉತ್ತಮವಾದ ಒಂದು ದಾನ ಧರ್ಮ, ಏನೋ ಮಾತು ಕತೆ, ಒಳ್ಳೆಯ ಮಾತುಗಳನ್ನ, ಒಳ್ಳೆಯವರಾಗಿ ಇರುವುದನ್ನು ನಾವು ಅಭ್ಯಾಸ ಮಾಡಿಕೊಂಡು ಬದುಕಬೇಕು. ಯಾಕಂದರೆ ಯಾವಾಗ ಮರಣ ಬರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇನ್ನು ಕೆಳಗಿನ ಬರಹವು ಅದೇ ಹೇಳ್ತದೆ, ತಯಾರಾಗಿರಿ, ಆ ತಾಸು ನಿಮಗೆ ಗೊತ್ತಿಲ್ಲ, ಅದು ಬಂದೇ ಬರ್ತದೆ. ಅವ ಬರ್ತಾನೆ, ಯಮಧರ್ಮರಾಯ ಬಂದು ನಿಮ್ಮನ್ನು ತಗೊಂಡು ಹೋಗ್ತಾನೆ ಅಂತ ಹೇಳುವಂಥ ಕೆಳಗಿನ ಬರಹ ಇದೆ. ಈ ರೀತಿ ಬಹಳಷ್ಟು ಮಂದಿಗೆ ಇಷ್ಟವಾಗದ ಈ ಒಂದು ವಿಷಯ ಆಗಿದೆ. ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರ.